ಯಲ್ಲಾಪುರ ತಾಲೂಕಿನ ಬೆಡ್ತಿ ಸೇತುವೆ ಬಳಿ ನಡೆದ ವೃಕ್ಷಾರೋಪಣ ಕಾರ್ಯಕ್ರಮ. ಸ್ವರ್ಣವಳ್ಳಿ ಶ್ರೀ ಸಾನ್ನಿಧ್ಯ. ಜೂನ್ 10ರಂದು ಸಂಜೆ ಸುಮಾರು 5 ಗಂಟೆಗೆ ಬೆಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ತಾಲೂಕಿನ ಬೆಡ್ತಿ ಸೇತುವೆ ಹುಲಿಯಪ್ಪನಕಟ್ಟೆ ಬಳಿ ಹಮ್ಮಿಕೊಂಡಿದ್ದ ವೃಕ್ಷಾರೋಪಣಾ ಅಭಿಯಾನ ಹಸಿರು ಸಮಾರಂಭ ಸಾನ್ನಿಧ್ಯ ವಹಿಸಿ ಸ್ವರ್ಣವಳ್ಳಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ, ಅತಾರ್ಕಿಕ ಅವೈಜ್ಞಾನಿಕ ವಿಚಾರಗಳನ್ನೇ ತುಂಬಿಕೊಂಡಿರುವ ಬೆಡ್ತಿ ನದಿ ತಿರುವು ಯೋಜನೆಯ ವಿರುದ್ಧ ಹೋರಾಟದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಯೋಜನೆ ಜಾರಿಗೊಳಿಸದಂತೆ ಪತ್ರ ಚಳವಳಿ ಮೂಲಕ ಸರ್ಕಾರಕ್ಕೆ ಒತ್ತಡ ಹಾಕೋಣ ಎಂದರಲ್ಲದೆ, ಈ ಹೋರಾಟ ಎಷ್ಟು ದಿನ ನಡೆದಿತ್ತು ಎಂಬ ಸರ್ಕಾರದ ಧೋರಣೆಯಾಗಿದ್ದು, ಹೋರಾಟದ ಬಗ್ಗೆ ಉಪೇಕ್ಷಿಸದೆ ಗಟ್ಟಿಯಾಗಿ ಹೋರಾಟದಲ್ಲಿ ತೊಡಗಿಕೊಳ್ಳಬೇಕು. ಇದು ಸಕಾಲವಾಗಿದ್ದು, ಸರ್ಕಾರ ಯೋಜನೆಯ ಬಗ್ಗೆ ಇನ್ನೂ ಯಾವುದೇ ಗಟ್ಟಿ ನಿಲುವು ತಾಳದೇ ಇರುವುದರಿಂದ ನಮ್ಮಲ್ಲಿನ ಒತ್ತಡ ಹೆಚ್ಚಾದರೆ ಯೋಜನೆಯನ್ನು ಕೈಬಿಡಬಹುದು. ಬೆಡ್ತಿ ಬಿಡೆವು ಹನಿ ನೀರು ಕೊಡೆವು ಎಂಬ ಘೋಷವಾಕ್ಯದೊಂದಿಗೆ ಎಲ್ಲರೂ ಒಗ್ಗಟ್ಟಿನಿಂದ ನಿರಂತರ ಹೋರಾಟದ ಮೂಲಕ ವಿರೋಧಿಸೋಣ ಎಂದರು. ಸಮಿತಿಯ ಉಪಾಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾತನಾಡಿ, ಯೋಜನೆಗಳನ್ನು ರೂಪಿಸುವಾಗ ಸರ್ಕಾರ, ವಿಜ್ಞಾನಿಗಳು, ಜನಪ್ರತಿನಿಧಿಗಳ ಸಮನ್ವಯ ಇಲ್ಲದಿದ್ದರೆ ಇಂಥ ಅನಾಹುತಕಾರಿ ಯೋಜನೆಗಳು ಬರುತ್ತವೆ. ಸ್ವಾಮೀಜಿಯವರ ನೇತೃತ್ವದ ಹೋರಾಟಕ್ಕೆ ಸೋಲಿಲ್ಲ. ಜಿಲ್ಲೆಯ ಪರಿಸರ ವಿರೋಧಿ ಯೋಜನೆಗಳು ಬಂದರೆ ಒಗ್ಗಟ್ಟಿನಿಂದ ಎಲ್ಲರೂ ಹೋರಾಟ ಮಾಡೋಣ ಎಂದರು. ಸಮಿತಿಯ ಇನ್ನೋರ್ವ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ, ಬೆಡ್ತಿ ಹೋರಾಟ ನಿರಂತರ ತಪಸ್ಸು. ಶ್ರೀಗಳು ಇಂತಹ ಹೋರಾಟದ ನೇತೃತ್ವ ವಹಿಸುತ್ತಿರುವುದರಿಂದ ಸರ್ಕಾರದ ಮೂಲಕ ಯೋಜನೆಗಳು ಹಿಂದೆ ಸರಿಯುತ್ತಿವೆ. ಯಲ್ಲಾಪುರಕ್ಕೆ ನೀರು ಪೂರೈಸುವ ಯೋಜನೆಯೇ ಯಶಸ್ವಿಯಾಗಿಲ್ಲ. ನೀರೇ ಇಲ್ಲದ ಬೆಡ್ತಿ ಇನ್ನು ನದಿ ತಿರುವು ಯೋಜನೆ ಯಶಸ್ವಿಯಾಗಲು ಸಾಧ್ಯವೇ ಎಂದರು. ಶ್ರೀಮಠದ ಆಡಳಿತ ಮಂಡಳಿ ಅಧ್ಯಕ್ಷ ವಿ.ಎಸ್. ಹೆಗಡೆ ಬೊಮ್ಮನಹಳ್ಳಿ ಪ್ರಾಸ್ತಾವಿಕ ಮಾತನಾಡಿ, ಬೆಡ್ತಿ ನದಿಗೆ ತಟ ಈ ಹಿಂದೆಯೂ ಅನೇಕ ಹೋರಾಟಗಳ ಉಗಮ ಸ್ಥಾನವಾಗಿದೆ. ಈ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕೆಂಬ ಹೋರಾಟ ಮಾಡಲು ಪುನಃ ಈ ಜಾಗದಲ್ಲಿ ಸೇರಿದ್ದೇವೆ. ಸರ್ಕಾರ ಯಾವಾಗ ಬೇಕಾದರೂ ಯೋಜನೆಯನ್ನು ಕೈಗೆತ್ತಿಕೊಳ್ಳಬಹುದು. ನಾವೆಲ್ಲರೂ ನಿರಂತರವಾಗಿ ಎಚ್ಚರಿಕೆಯಿಂದ ಇರಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪತ್ರ ಸಹಿ ಚಳವಳಿಯ ಬಗ್ಗೆ ಅನಂತ್ ಹೆಗಡೆ ಹುಲಗೋಳ್ ಮಾಹಿತಿ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಬೆಡ್ತಿ ಸೇತುವೆಯ ಬಳಿ ಶ್ರೀ ಸ್ವರ್ಣವಳ್ಳಿ ಶ್ರೀಗಳು ಗಿಡ ನೆಟ್ಟು ವೃಕ್ಷಾರೋಪಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಚಾಲಕ ನರಸಿಂಹ ಸಾತೊಡ್ಡಿ ಸ್ವಾಗತಿಸಿದರು. ಶ್ರೀಲತಾ ಹೆಗಡೆ ಪರಿಸರ ಗೀತೆ ಹಾಡಿದರು. ಸುಬ್ಬಣ್ಣ ಉದ್ದಾಬೈಲ್ ವಂದಿಸಿದರು. ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮಂಡಳಿಯ ಮಾತೆಯರು, ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹೋರಾಟ ಮಾಡೋದಕ್ಕೆ ಸಕಾಲ. ಯಾಕೆಂದರೆ ಸರ್ಕಾರ ಯಾವುದೇ ಗಟ್ಟಿಯಾದ ನಿರ್ಣಯ ತೆಗೆದುಕೊಂಡಿಲ್ಲ. ಯೋಜನೆಯನ್ನು ಮಾಡಬೇಕು ಅಂತಾಗಲಿ, ಮಾಡಲೇಬೇಕು ಅಂತಾಗಲಿ, ಮಾಡೋದು ಬೇಡ ಅಂತ ನಿರ್ಧಾರ ತೆಗೆದುಕೊಂಡಿಲ್ಲ. ಅಂದರೆ ಅವರು ಕೂಡ ಅಡ್ವಾಲಯ ಮನಸ್ಥಿತಿಯಲ್ಲಿದ್ದಾರೆ. ಸರಿಯಾಗಿ ನಮ್ಮ ಕಡೆಯಿಂದ ಒತ್ತಾಯ ಜಾಸ್ತಿ ಹೋದರೆ ತಾನಾಗೇನೆ ಆ ಯೋಜನೆ ನಿಲ್ತದೆ. ಈಗಾಗಲೇ ಜನವರಿ 11ರ ಬೃಹತ್ ಸಮಾವೇಶ ಪರಿಣಾಮ ಸರ್ಕಾರದ ಚೆನ್ನಾಗಿದೆ. ಹಾವೇರಿಯಲ್ಲಿ ಜನವರಿ 26ಕ್ಕೆ ಒಂದು ಸಮಾವೇಶ ಆಯಿತು. ಆದರೆ 10,000 ಜನ ಮಾತ್ರ ಸೇರಿದ್ರು. ಶಿಷ್ಯಲ್ಲಿ 23,000 ಜನ ಸೇರಿದ್ರು. ಹಾಗಾಗಿ ಇದರ ಒಂದು ಬಿಸಿ ಹೆಚ್ಚಿಗೆ ತಾಗಿದ್ದವರು ಈಗಾಗಲೇ. ನೀರನ್ನು ಅಘನಾಶಿನಿ ಜಲ ಈ ಘೋಷಣೆ ವ್ಯಕ್ತಿವರ ಜನಸತ್ತ ಮತ್ತು ಸರ್ಕಾರದ ಅಧಿಕಾರಿಗಳು ಜೊತೆಯಲ್ಲಿ ಜನಪ್ರತಿನಿಧಿಗಳು ಒಂದು ಸಮಾನವಾದ ದಿಕ್ಕಿನಲ್ಲಿ ಯೋಚನೆ ಮಾಡದೇ ಇರೋದ್ರಿಂದ ಅನೇಕ ಸಲ ಈ ರೀತಿ ಅನಾಹುತಗಳಾಗ್ತವೆ. ಅವರು ಕುಡಿಯೋ ನೀರಿನ ಯೋಜನೆ ಹೇಳಿದರು. ಈ ಜಿಲ್ಲೆಯಲ್ಲಿ ಪರಿಸರದ ವಿಷಯ ಬಂದ ತಕ್ಷಣ ನಾನು ನೋಡಿದಾಗ ಒಂದು 3 ಪ್ರಕಾರದ ಜನಪ್ರತಿನಿಧಿ ಇದ್ದಾರೆ. ಅವರೆಲ್ಲರೂ ಒಟ್ಟಾಗಿ ಯೋಚನೆ ಮಾಡಿದ್ರೆ ಎಂಥ ಅಧಿಕಾರಿಗಾದ್ರೂ ನಾವು ಮಾತು ಕೇಳಿಸ್ಬೋದು. ನೀರನ್ನು ತಲುಪಿಸಲಿಕ್ಕೆ ಆಗದೇ ಇದ್ದವರು ಇಲ್ಲಿಂದ ಗದಗ ತಲುಪಿಸಿದ ಹೌದು, ಒಂದು ಕಣ್ಣು ಮುಂದೆ ಒಂದು ಕಾಣುವಂಥ ಜ್ವಲಂತ ಉದಾಹರಣೆ. ಹಾಗಾಗಿ ಇದು ಅಸಾಧ್ಯವಾದಂಥದ್ದು. ಈ ಉದಾಹರಣೆಯನ್ನು ಇಟ್ಟುಕೊಳ್ಳೋಣ. ಈ ಯೋಜನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹೇಳೋದನ್ನು ನಾವು ಮನದಟ್ಟು ಮಾಡೋಣ. ಹೋರಾಟಕ್ಕೂ ಅದು ಸಿಕ್ಕಿಲ್ಲ. ಅಂಥ ನೇತೃತ್ವ ಸಿಕ್ಕಿದ್ರಿಂದಲೇ ಬೇಡ್ತಿ ಯೋಜನೆ ಇವತ್ತು ನಿಂತಿದೆ. ಅದು ಏನಾದರೂ ಅವರ ಗೌರವ. ಈ ಹೋರಾಟದಲ್ಲಿಯೂ ಸಹಿತ ಸ್ವಾಮೀಜಿಯವರ ನೇತೃತ್ವ ಇರೋದ್ರಿಂದ ನನ್ನ ಮನಸ್ಸಿನ ಒಡಲಾಳದ ಅನಿಸಿಕೆ ಏನು ಅಂತಂದರೆ, ಅಥವಾ ಜನರ ಅನಿಸಿಕೆ, ಸ್ವಾಮೀಜಿಯವರ ನೇತೃತ್ವವನ್ನು ವಹಿಸಿ ಹೋರಾಟಕ್ಕೆ ಹಿಡಿದಿದ್ದಾರೆ ಅಂದರೆ ಯಾವ ಸರ್ಕಾರಕ್ಕೂ ಸಹಿತ ಧೈರ್ಯ ಇರೋದಿಲ್ಲ ಇದು ಮಾಡಲಿಕ್ಕೆ ಹೇಳುವಂಥದ್ದು ನನ್ನ ಅಭಿಪ್ರಾಯ.